ನಮ್ಮ ಕರ್ನಾಟಕ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಗೌರವ ಇದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನನ್ನ ಬಂಧಿಸಿದ ಮೇಲೆ ಅದು ಮತ್ತೆ ಸಾಬೀತಾಗಿದೆ. ಇದೀಗ ಕೊರಟಗೆರೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಅವರು ಮಾಡಿರುವ ಕಾರ್ಯಕ್ಕೆ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ದೊಡ್ಡಲಿಂಗಯ್ಯನವರ ಸಾಹಸದ ರಿಯಲ್ ದೃಶ್ಯ ನೋಡಿದವರು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ. ಹೌದು, ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದಿದ್ದಾರೆ. ದೊಡ್ಡಲಿಂಗಯ್ಯ ಅವರು ಕಳ್ಳನನ್ನ ಹಿಡಿಯುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾನ್ಸ್ಟೇಬಲ್ ಅವರ ಸಾಹಸ ಮತ್ತು ಕರ್ತವ್ಯ ನಿಷ್ಠೆಗೆ ಈಗ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಗಾದ್ರೆ ಈ ಸಾಹಸ ನಡೆದಿದ್ದು ಎಲ್ಲಿ ಅಂತೀರಾ? ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಸಿಗ್ನಲ್ ಬಳಿ ಈ ಲೈವ್ ಚೇಸಿಂಗ್ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪೊಲೀಸ್ ಠಾಣೆಯಿಂದ ಬಂದಿದ್ದ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯನವರು ಸದಾಶಿವನಗರ ಟ್ರಾಫಿಕ್ ಸಿಗ್ನಲ್ಗೆ ಕಳ್ಳ ಬರ್ತಾ ಇದ್ದಂತೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದಿದ್ದಾರೆ. 420 ಮಂಜಾ ಹೊಟ್ಟೆ ಮಂಜಾ ಯಾರು ಅಂತೀರಾ? ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಸಿನಿಮೆಯ ರೀತಿಯಲ್ಲಿ ಸೆರೆ ಹಿಡಿದಿರೋದು ಮಂಜೇಶ್ ಅಲಿಯಾಸ್ 420 ಮಂಜಾ ಅಲಿಯಾಸ್ ಹೊಟ್ಟೆ ಮಂಜಾ ಅನ್ನೋ ಖತರ್ನಾಕ್ ಕಳ್ಳನನ್ನ. ಈ ಹೊಟ್ಟೆ ಮಂಜಾ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಈತನ ವಿರುದ್ಧ ತುಮಕೂರು ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಹೆಬ್ಬೂರು ಪೊಲೀಸ್ ಠಾಣೆಗಳಲ್ಲಿ ಕೇಸ್ಗಳು ದಾಖಲಾಗಿದ್ದವು. ಸುಮಾರು 1 ತಿಂಗಳಿನಿಂದ ಪೊಲೀಸರ ಕೈಗೆ ಸಿಗದೆ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ 420 ಮಂಜಾ ಕೊನೆಗೂ ಸಿಕ್ಕಿಬಿದ್ದಾನೆ. ಹಾಗಾದ್ರೆ ಹೊಟ್ಟೆ ಮಂಜನ ಕೇಸ್ ಏನು? ದೊಡ್ಡಲಿಂಗಯ್ಯ ಹಿಡಿದಿರುವ ಕದಿಮ ಹೊಟ್ಟೆ ಮಂಜನಿಗೆ ಚಿನ್ನದ ಸರ ಹಾಕಿರುವ ವೃದ್ಧಿಯರೇ ಟಾರ್ಗೆಟ್ ಆಗಿದ್ರು. ವೃದ್ಧಿಯರನ್ನ ಟಾರ್ಗೆಟ್ ಮಾಡಿ ಪಿಂಚಣಿ, ಸರ್ಕಾರದ ಸವಲತ್ತು ಕೊಡಿಸ್ತೇನೆ ಅಂತ ನಂಬಿಸ್ತಾ ಇದ್ದ. ಬಳಿಕ ಚಿನ್ನದ ಸರವನ್ನ ಕದ್ದು 420 ಮಂಜಾ ಪರಾರಿಯಾಗ್ತಾ ಇದ್ದ. ಕಳ್ಳ ಬಿಳಿ ಬಣ್ಣದ ಆಕ್ಟಿವ್ ಹೊಂಡಾ ಬೈಕ್ನಲ್ಲಿ ಬರ್ತಾ ಇರುವ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು. ಸದಾಶಿವನಗರ ಪೊಲೀಸ್ ಠಾಣೆ ಸಿಗ್ನಲ್ ಬಳಿ 420 ಮಂಜನನ್ನ ಹಿಡಿಯಲು ಹೋದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಅವರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದಿದ್ದಾರೆ. ಕಾನ್ಸ್ಟೇಬಲ್ ಜೊತೆಗೆ ಕಳ್ಳನನ್ನ ಹಿಡಿಯುವ ಧೈರ್ಯ ಪ್ರದರ್ಶಿಸಿದ ಮಹಿಳಾ ಎಎಸ್ಐ ಮಾಯಮ್ಮ ಹಾಗೂ ಹೋಮ್ ಗಾರ್ಡ್ಗೂ ಪ್ರಶಂಸೆ ವ್ಯಕ್ತವಾಗಿದೆ. 420 ಮಂಜನನ್ನ ಕೊರಟಗೆರೆ ಪೊಲೀಸ್ ಠಾಣೆಗೆ ಕರೆತಂದು ತನಿಖೆಯನ್ನ ಮುಂದುವರೆಸಿದ್ದಾರೆ. ವರದಿ ಜೆಎಂ ಶಿವಾನಂದ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊರಟಗೆರೆ.